This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ವಂಡರ್ಫುಲ್ ಜಾಬ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ. ಅದು ಗೌರ್ಮೆಂಟ್ ಜಾಬ್ ಪ್ರಾಜೆಕ್ಟ್ ಆಗಿರುತ್ತೆ ಮತ್ತು ಕನ್ನಡ ಭಾಷೆಯಲ್ಲಿ ಕೆಲಸ ಆಗಿರುತ್ತೆ. ನಿಮಗೆ ಕನ್ನಡ ಫ್ಲೂಯೆನ್ಸಿಯಾಗಿ ಬಂದರೆ ಸಾಕು, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಗ್ರ್ಯಾಜುಯೇಷನ್ ಡಿಗ್ರಿ ಅನ್ನೋದು ಕೇಳ್ತಿಲ್ಲ ಇಲ್ಲಿ. 10th ಪಾಸ್ 12th ಪಾಸ್ ಆದರೂ ಪರವಾಗಿಲ್ಲ ಅಂತ ಈ ಜಾಬ್ ಮಾಡ್ಬೋದು. ಮತ್ತು ಇದು ಬಂದುಬಿಟ್ಟು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಗೈಸ್. ಸಂಬಳ ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅವ್ರ ಕಡೆಯಿಂದ ಈ ನೋಟಿಫಿಕೇಷನ್ ಅನ್ನೋದು ಬಿಟ್ಟಿದ್ದಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ 2 ಲಿಂಕ್ಸ್ನ ಕೊಟ್ಟಿರ್ತೀನಿ. ಒಂದು ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಡೀಟೇಲ್ಸ್ನ ಒಮ್ಮೆ ಚೆಕ್ ಮಾಡಿ ನಂತರ ಅಪ್ಲೈ ಮಾಡಿ. ಮತ್ತು ಸೆಕೆಂಡ್ ಲಿಂಕಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಬಿಟ್ಟಿರ್ತೀನಿ. ಅಪ್ಲಿಕೇಶನ್ ಫಾರ್ಮ್ನ ಕ್ಲಿಕ್ ಮಾಡಿ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ ಗೈಸ್, ಈಗ ನೋಟಿಫಿಕೇಷನ್ನ ಸ್ಟಡಿ ಮಾಡೋಣ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಸ್ಪೀಚ್ ರೆಕಗ್ನೈಸೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫೈನಾನ್ಸ್ ಫಾರ್ ದಿ ಪೂರ್ ಇನ್ ಇಂಡಿಯಾ ಅಂತ. ಇದು ಬಂದುಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಡೆಯಿಂದ ಒಂದು ಗೌರ್ಮೆಂಟ್ ಜಾಬ್ ಪ್ರಾಜೆಕ್ಟ್ ಆಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಪೈರ್ ಲ್ಯಾಬ್ IISc has taken initiative to create resources for speech technology development such as automatic speech recognition and text to speech. These are job opportunities in this project in the position of translator. It is a work from home ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಗೈಸ್. ಏನು ಗೊತ್ತಾ, ಇದು ಗೌರ್ಮೆಂಟ್ ರಿಲೇಟ್ ವರ್ಕ್ ಫ್ರಮ್ ಹೋಮ್ ಟ್ರಾನ್ಸ್ಕ್ರೈಬರ್ ರಿಲೇಟೆಡ್ ಲ್ಯಾಬ್ರೇಟರಿ ವರ್ಕ್ ಆಗಿರುತ್ತೆ. ಜಾಬ್ ಪ್ರೊಫೈಲ್ ನೇಮ್ ಅಂದ್ಬಿಟ್ಟು ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಅಂತ ಕೊಟ್ಟಿದ್ದಾರೆ. ಇವ್ರದ್ದು ಒಂದು ಸ್ಪೈರ್ ಲ್ಯಾಬ್ ಅಂತ ಇರುತ್ತೆ, ಅದರಲ್ಲಿ ವರ್ಕ್ ಆಗಿರುತ್ತೆ ಗೈಸ್. ಅವರು ನಿಮಗೆ ಸೆಂಟೆನ್ಸಸ್ ಎಲ್ಲ ಕೊಡ್ತಾರೆ, ಅದನ್ನು ನೀವು ಟ್ರಾನ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಕನ್ನಡ ಸೆಂಟೆನ್ಸ್ಗೆ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ. ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಸೆಂಟೆನ್ಸ್ ಇರುತ್ತೆ, ಅದನ್ನು ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕೊಡಬೇಕಾಗಿರುತ್ತೆ. ಓಕೆ, ಸ್ಕಿಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸಲ್ಲಿ ಚೆಕ್ ಮಾಡಿದ್ರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ಸ್ ಕೇಳಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಬೇಕು ಅಂತೆ. ಶುಡ್ ಬಿ ನೇಟಿವ್ ಟು ಒನ್ ಆಫ್ ದಿ 9 ಲ್ಯಾಂಗ್ವೇಜಸ್. 9 ಲ್ಯಾಂಗ್ವೇಜಸಲ್ಲಿ ಅಟ್ಲೀಸ್ಟ್ 1 ಲ್ಯಾಂಗ್ವೇಜ್ ಆದರೂ ನಿಮ್ಮದು ನೇಟಿವ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಹಿಂದಿ, ತೆಲುಗು, ಬೆಂಗಾಲಿ, ಕನ್ನಡ ಅಂತಿದೆ ಅಲ್ವಾ. ಕನ್ನಡ ನಮಗೆ ಪ್ರೊಫಿಷಿಯನ್ಸಿಯಾಗಿ ಬಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಈ ಕಂಪ್ನಿ ಕಡೆಯಿಂದ ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ, ನೀವೇ ಲ್ಯಾಪ್ಟಾಪ್ ಅನ್ನೋದು ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ ಗೈಸ್. ಓಕೆ, ಮತ್ತು ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಗೂಗಲ್ ಡಾಕ್ಯುಮೆಂಟ್ಸ್ ಮತ್ತು ಶೀಟ್ಸ್ ಬಗ್ಗೆ ನಿಮಗೆ ನಾಲೆಜ್ ಅನ್ನೋದು ಇರಬೇಕಂತೆ. ನಿಮಗೆ ಏನಾದರೂ ನಾಲೆಜ್ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ನಿಮಗೆ ತುಂಬ ಈ ವಿಡಿಯೋಸ್ ಅನ್ನೋದು ಸಿಗುತ್ತೆ, ಅಲ್ಲಿ ಕಲ್ತ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ ಗೈಸ್. ಓಕೆ, ಮತ್ತು ಶುಡ್ ಹ್ಯಾವ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಹೇಳಿದ್ದಾರೆ. ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅನ್ನೋದು ಇರಬೇಕಂತೆ. ನೆಕ್ಸ್ಟು ಶುಡ್ ಹ್ಯಾವ್ ಬೇಸಿಕ್ ನಾಲೆಜ್ ಇನ್ 1 or multiple domains mentioned above and should be able to compose best quality sentence ಆನ್ ದಿ ಟಾಪಿಕ್ಸ್ ಗಿವನ್ ಫ್ರಮ್ ಈಚ್ ಡೊಮೈನ್ ಅಂತ ಕೊಟ್ಟಿದ್ದಾರೆ. ಈಚ್ ಡೊಮೈನಿಂದ ಅವರು ನಿಮಗೆ ಕೆಲವೊಂದು ಟಾಪಿಕ್ಸ್ ಕೊಡ್ತಾರೆ, ಅಂದರೆ ಸೆಂಟೆನ್ಸಸ್ ಕೊಡ್ತಾರೆ, ಅದನ್ನು ನೀವು ಕಂಪೋಸ್ ಮಾಡಬೇಕಾಗಿರುತ್ತೆ, ಅಂದರೆ ಟ್ರಾನ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ ಕನ್ನಡ ಲ್ಯಾಂಗ್ವೇಜಲ್ಲಿ. ಓಕೆ, ಮತ್ತು ಶುಡ್ ಹ್ಯಾವ್ ಎಕ್ಸಲೆಂಟ್ ರೈಟಿಂಗ್ ಆ್ಯಂಡ್ ಗ್ರಾಮ್ಯಾಟಿಕಲ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಎಕ್ಸಲೆಂಟ್ ರೈಟಿಂಗ್ ಮತ್ತು ಗ್ರಾಮ್ಯಾಟಿಕಲ್ ಸ್ಕಿಲ್ಸ್ ಅನ್ನೋದು ಬೇಕು ಅಂತ ನಿಮಗೆ ಕನ್ನಡ ಭಾಷೆಯಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಟೈಪಿಂಗ್ ಸ್ಕಿಲ್ಸ್ ಸಹ ಅಷ್ಟೇ, ನಿಮಗೆ ಅಟ್ಲೀಸ್ಟ್ 40 words per minute ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ. ಇದು ಅಷ್ಟೇ ಗೈಸ್, ಗೂಗಲಲ್ಲಿ ನಮಗೆ ಫ್ರೀಯಾಗಿ ಅವ್ರ ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಕಲ್ತ್ಕೋಬೋದು. ಅದನ್ನು ಸಹ ಟ್ರೈ ಮಾಡಿ ಮತ್ತು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಜಾಬ್ ಲೊಕೇಶನಲ್ಲಿ ಇಲ್ಲಿ ಚೆಕ್ ಮಾಡ್ಬೋದು. ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್. ಇಟ್ ಈಸ್ ಎ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಕೊಟ್ಟಿದ್ದಾರೆ. ಲೊಕೇಶನಲ್ಲಿ ಚೆಕ್ ಮಾಡ್ಬೋದು, ಇದು ಮನೆಯಲ್ಲೇ ಕೆಲಸ ಆಗಿರುತ್ತೆ. ಓಕೆ, ಕ್ವಾಲಿಫಿಕೇಷನಲ್ಲಿ ಚೆಕ್ ಮಾಡಿದ್ರೆ ಅಂಡರ್ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರಲ್ವ, ಸೊ ನಿಮ್ಮದು 10th or 12th PUC ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಗ್ರ್ಯಾಜುಯೇಷನ್ ಆಗಿದ್ರೂ ಪರವಾಗಿಲ್ಲ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಫ್ರೆಷರ್ಸ್ ಆದರೆ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. However, candidates with a prior experience with a sentence composition will be given more preference ಅಂತ. ನಿಮಗೆ ಈ ರೋಲಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ಅಡ್ವಾಂಟೇಜ್ ಮತ್ತು ಮೋರ್ ಪ್ರಿಫರೆನ್ಸ್ ಅನ್ನೋದು ಕೊಡ್ತಾರಂತೆ. ಬೇಸಿಕ್ ರೆಮ್ಯುನರೇಷನಲ್ಲಿ ನೀವು ಚೆಕ್ ಮಾಡ್ಬೋದು. 1200 per 300 ಸೆಂಟೆನ್ಸಸ್ ಪೇ ಮಾಡ್ತಾರಂತೆ.
ಅಂದರೆ 1 ಮಿನಿಟ್ ಆಡಿಯೋಗೆ ಅವರು 30 ರುಪೀಸ್ ಅನ್ನೋದು ಪೇ ಮಾಡ್ತಾರೆ. ಅದೇ ನೀವು 300 ಸೆಂಟೆನ್ಸ್ ಅನ್ನೋದು ಟ್ರಾನ್ಸ್ಕ್ರೈಬ್ ಮಾಡಿಕೊಟ್ರೆ 1200 ಅನ್ನೋದು ಪೇ ಮಾಡ್ತಾರೆ. ನೀವು ಎಷ್ಟು ಸೆಂಟೆನ್ಸಸ್ ಮಾಡ್ಕೋತೀರೋ ಅಷ್ಟು ದುಡ್ಡು ಅನ್ನೋದು ಇಲ್ಲಿ ಬರುತ್ತೆ. ಅಪ್ ಟು 50,000ವರೆಗೂ ನೀವು ಇಲ್ಲಿ ದುಡ್ಕೋಬೋದು ಗೈಸ್. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ವಿ ಆರ್ ಲುಕಿಂಗ್ ಫಾರ್ ಎ ಕ್ಯಾಂಡಿಡೇಟ್ ಹೂ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಎಕ್ಸಲೆಂಟ್ ರೈಟಿಂಗ್ ಸ್ಕಿಲ್ಸ್ ಇನ್ ದಟ್ ಲ್ಯಾಂಗ್ವೇಜ್. ಕ್ಯಾಂಡಿಡೇಟ್ ಬಂದುಬಿಟ್ಟು ವೆರಿ ಆ್ಯಕ್ಟಿವ್ ಆಗಿರಬೇಕಂತೆ, ಎಕ್ಸಲೆಂಟ್ ರೈಟಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತಂತೆ. ಟ್ರಾನ್ಸ್ಲೇಟಿವ್ ಫ್ಯೂ ಸೆಂಟೆನ್ಸಸ್ ಫಾರ್ ಈಚ್ ಜಾಬ್ ಬೈ ಯೂಸಿಂಗ್ ಎಕ್ಸಲೆಂಟ್ ವೆಕ್ಯಾಬಲರಿ ಅಂತ ಕೊಟ್ಟಿದ್ದಾರೆ. ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ. ಸೇಮ್ ಆಗಿರುತ್ತೆ ಗೈಸ್, ಜಾಬ್ ಇನ್ನೇನಿರಲ್ಲ. ಅವರು ಸೆಂಟೆನ್ಸಸ್ ಕೊಟ್ಟಿರ್ತಾರೆ, ಅದನ್ನು ನೀವು ಟ್ರಾನ್ಸ್ಕ್ರೈಬ್ ಮಾಡಿ ಅವ್ರಿಗೆ ಕೊಡಬೇಕಾಗಿರುತ್ತೆ ಅಷ್ಟೇ. ದ ಕ್ಯಾಂಡಿಡೇಟ್ ಶುಡ್ ಬಿ ವೆರಿ ಆ್ಯಕ್ಟಿವ್ ಇನ್ ದ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ನೀವು ಆ್ಯಕ್ಟಿವ್ ಆಗಿ ಈ ಕೆಲಸ ಅನ್ನೋದು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಗೈಸ್ ಅಷ್ಟೇ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಮತ್ತು ನೋಟಿಫಿಕೇಷನ್ ಲಿಂಕ್ ಎರಡನ್ನೂ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಓಕೆ, ಅಷ್ಟೇ ಗೈಸ್. ಜಾಬ್ಸ್ ಬಂದುಬಿಟ್ಟು ಇಷ್ಟೇ ಆಗಿರುತ್ತೆ. ಕಂಪ್ನಿ ಕಡೆಯಿಂದ ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ, ನೀವೇ ಲ್ಯಾಪ್ಟಾಪ್ ಅನ್ನೋದು ಅರೇಂಜ್ ಮಾಡ್ಕೋಬೇಕು. ಮತ್ತು ಸ್ಕಿಲ್ಸ್ ಬಂದುಬಿಟ್ಟು ಕನ್ನಡ ಲ್ಯಾಂಗ್ವೇಜ್ ಬಂದರೆ ಸಾಕು, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಕೊಟ್ಟಿರಬೇಕು. ಮತ್ತು ಸ್ಕಿಲ್ಸಲ್ಲಿ ನೋಡಿದ್ರೆ ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತಂತೆ. ಸೊ ಟೈಪಿಂಗ್ ಸ್ಕಿಲ್ಸ್ನ ನೀವು ಗೂಗಲಲ್ಲಿ ಕಲ್ತ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.